ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಇತ್ತೀಚೆಗೆ ಜಾಗತಿಕ ಮಟ್ಟದಲ್ಲಿ ಬಹುದೊಡ್ಡ ಬೆಳವಣಿಗೆ ನಡೆದಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮನ್ನು ತಾವು ಸರ್ವಾಧಿಕಾರಿ ಎಂಬಂತೆ ಬಿಂಬಿಸಿಕೊಳ್ತಿದ್ರು. ಅದಕ್ಕೆ ಪ್ರತಿರೋಧ ತೋರಿದ ದೇಶಗಳ ಮೇಲೆ ಸುಂಕವನ್ನು ವಿಧಿಸುವುದು, ಅದನ್ನು ಎದುರಿಸುವುದು ಇವೆಲ್ಲ ನಡೀತಾ ಇತ್ತು. ಇನ್ನು ಭಾರತದ ವಿಚಾರಕ್ಕೆ ಬಂದರೆ ಸಹ ಭಾರತಕ್ಕೆ ಬೆದರಿಕೆ ಹಾಕಿದ ಅನೇಕ ಸಂದರ್ಭಗಳು ನಮ್ಮ ಕಣ್ಮುಂದೆ ಇದೆ. ಇದರಿಂದ ಟ್ರಂಪ್ ಅವರ ಆಡಳಿತಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ. ಒಂದು ರೀತಿಯಲ್ಲಿ ಟ್ರಂಪ್ ಹುಚ್ಚಾಟಕ್ಕೆ ಅಮೆರಿಕದ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಎರಡನೇ ಅವಧಿಯಲ್ಲಿ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಮೇಲೆ ತಮ್ಮ ವಿಚಿತ್ರ ವರ್ತನೆ ಮತ್ತು ಕಠಿಣ ಆರ್ಥಿಕ ನಿರ್ಧಾರಗಳಿಂದ ಜಾಗತಿಕ ರಾಜಕೀಯದಲ್ಲಿ ಅಂದರೆ ಜಿಯೋಪಾಲಿಟಿಕ್ಸ್ನಲ್ಲಿ ಸಂಚಲನವನ್ನು ಮೂಡಿಸ್ತಿದ್ರು. ಬಹಳ ಮುಖ್ಯವಾಗಿ ಅಮೆರಿಕ ಫಸ್ಟ್ ಅಂದರೆ ಅಮೆರಿಕವೇ ಮೊದಲು ಎನ್ನುವ ಘೋಷಣೆಯಡಿ ಅವರು ಚೀನಾ, ಕೆನಡಾ, ಮೆಕ್ಸಿಕೋ ಮಾತ್ರವಲ್ಲದೆ ಭಾರತದಂತಹ ರಾಷ್ಟ್ರಗಳ ಮೇಲೆಯೂ ಭಾರೀ ಪ್ರಮಾಣದ ಸುಂಕ ಅಂದರೆ ಟ್ಯಾರಿಫನ್ನು ಹೇರ್ತಿದ್ರು. ಆದರೆ ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಅವರ ಈ ಏಕಪಕ್ಷೀಯ ನಿರ್ಧಾರಗಳಿಗೆ ಕಾನೂನಿನ ಬ್ರೇಕ್ ಹಾಕಿದೆ. ಇದರಿಂದ ಟ್ರಂಪ್ ಆಡಳಿತಕ್ಕೆ ಭಾರಿ ಮುಖಭಂಗವಾಗಿದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಏನು ಹೇಳ್ತು ಅನ್ನೋದನ್ನು ನಾವು ನೋಡ್ಕೊಂಬರೋಣ. ಸುಂಕ ಒಳಗೊಂಡ ಎಲ್ಲ ರೀತಿಯ ತೆರಿಗೆಗಳನ್ನು ವಿಧಿಸುವ ಅಧಿಕಾರ ಇರೋದು ಕಾಂಗ್ರೆಸ್ ಅಂದರೆ ಅಮೆರಿಕದ ಸಂಸತ್ತಿಗೆ ಮಾತ್ರ. ಈ ಕುರಿತು ಸಂವಿಧಾನದಲ್ಲಿ ಅಂದರೆ ಅಮೆರಿಕದ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಸುಂಕ ನೀತಿಗಳನ್ನು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ 1977ರ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆ್ಯಕ್ಟ್ ಅಂದರೆ ಆರ್ಥಿಕ ಅಧಿಕಾರ ಕಾಯ್ದೆಯ ಮೂಲಕ ನಾವು ಸುಂಕವನ್ನು ಹೇರಬಹುದು. ಆದರೆ ಟ್ರಂಪ್ ಅವರು ತನ್ನ ಅಧ್ಯಕ್ಷ ಸ್ಥಾನದ ವ್ಯಾಪ್ತಿಯನ್ನೇ ಮೀರಿದ್ದಾರೆ ಅಂತ ಮುಖ್ಯ ನ್ಯಾಯಮೂರ್ತಿ ಜಾನ್ ರಾಬರ್ಟ್ಸ್ ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ತೀರ್ಪಿನಲ್ಲಿ ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರಗಳ ಕಾಯ್ದೆ ಅಡಿ ಸುಂಕ ವಿಧಿಸುವ ಅಧಿಕಾರ ಅಧ್ಯಕ್ಷರಿಗೆ ಇದೆ ಎಂಬ ಟ್ರಂಪ್ ಆಡಳಿತದ ವ್ಯಾಖ್ಯಾನವು ಕಾಂಗ್ರೆಸ್ ಅಂದರೆ ಸಂಸತ್ತಿನ ಅಧಿಕಾರದಲ್ಲಿ ಹಸ್ತಕ್ಷೇಪ ನಡೆಸಿದಂತೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಇನ್ನು ಅದೇ ನ್ಯಾಯಪೀಠದಲ್ಲಿದ್ದಂಥ ನ್ಯಾಯಮೂರ್ತಿಗಳಾದ ಸ್ಯಾಮ್ಯುಯಲ್ ಅಲಿಟೋ, ಕ್ಲಾರೆನ್ಸ್ ಥಾಮಸ್ ಮತ್ತು ಬ್ರೆಟ್ ಕ್ಯಾವನಾ ಅವರು ತೀರ್ಪಿಗೆ ಅಸಮ್ಮತಿಯನ್ನು ಸೂಚಿಸಿ ಸುಂಕ ಹೇರಿಕೆ ವಿವೇಕದ ನೀತಿ ಆಗಿರಬಹುದು ಅಥವಾ ಇಲ್ಲದೇನೂ ಇರಬಹುದು, ಆದರೆ ಇತಿಹಾಸ ಮತ್ತು ಪೂರ್ವ ನಿದರ್ಶನಗಳನ್ನು ನೋಡಿದರೆ ಅಧ್ಯಕ್ಷರು ತೆಗೆದುಕೊಂಡ ನಿರ್ಧಾರ ಕಾನೂನುಬದ್ಧವಾಗಿಯೇ ಇದೆ ಎಂದು ಭಿನ್ನ ತೀರ್ಪಿನಲ್ಲಿ ಈ 3 ಜನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ. ಟ್ರಂಪ್ ಪ್ರತಿಸುಂಕ ನೀತಿಯ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ 6 ಮತ್ತು 3 ಬಹುಮತದಿಂದ ತೀರ್ಪು ಬಂದಿದೆ. ಅಂದರೆ 6 ಜನ ನ್ಯಾಯಾಧೀಶರು ಟ್ರಂಪ್ ನಡೆಯನ್ನು ಖಂಡಿಸಿದರೆ 3 ಜನ ನ್ಯಾಯಾಧೀಶರು ಟ್ರಂಪ್ ನಡೆಯನ್ನು ಬೆಂಬಲಿಸಿದ್ದಾರೆ. ತೀರ್ಪಿನ ವೇಳೆ ರಷ್ಯಾದಿಂದ ತೈಲ ಖರೀದಿಸಕ್ಕೆ ಭಾರತದ ಮೇಲೆ ಹೆಚ್ಚುವರಿ ಸುಂಕವನ್ನು ವಿಧಿಸಲಾಗಿದೆ ಎಂಬುದನ್ನು ಸಹ ಉಲ್ಲೇಖಿಸಲಾಗಿದೆ. ನಾವು ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ನಾನು ಮೊದಲೇ ಹೇಳಿದಂತೆ ಟ್ರಂಪ್ ಇಡೀ ಜಗತ್ತಿಗೆ ನಾಯಕ ಅಂದುಕೊಂಡು ಬದುಕ್ತಿದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪಿಗೆ ಈಗ ಶಾಕ್ ಆಗಿದ್ದಾರೆ. ಅಮೆರಿಕದ ಕಾಂಗ್ರೆಸ್ ಅನುಮತಿಯನ್ನೇ ಪಡೆಯದೆ ಏಕಪಕ್ಷೀಯವಾಗಿ ತಮಗೆ ಮನಸ್ಸಿಗೆ ಬಂದಂತೆ ಸುಂಕ ನೀತಿಗಳನ್ನು ಹೆಚ್ಚಿಸುವುದು ಎಷ್ಟು ಸರಿ? ಟ್ರಂಪ್ ನಡೆ ಕಾನೂನು ಬಾಹಿರ ಮತ್ತು ಅಸಂವಿಧಾನಿಕ ಅಂತ ಹೇಳಿರುವ ಸುಪ್ರೀಂ ಕೋರ್ಟ್ ಟ್ರಂಪ್ ತನ್ನ ಅಧಿಕಾರ ವ್ಯಾಪ್ತಿಯನ್ನೇ ಮೀರಿದ್ದಾರೆ ಅಂತ ಕೋಪಗೊಂಡಿದೆ. ಟ್ರಂಪ್ ಇದುವರೆಗೂ ಸುಂಕದ ಹೆಸರಿನಲ್ಲಿ ವಿಶ್ವದ ವಿವಿಧ ದೇಶಗಳಿಂದ ಸುಮಾರು $175 ಬಿಲಿಯನ್ ಹಣವನ್ನು ವಸೂಲಿ ಮಾಡಿದ್ದಾರೆ. ಇದು ಅಷ್ಟಿಷ್ಟು ಚಿಕ್ಕ ಅಮೌಂಟ್ ಅಲ್ಲ. $175 ಬಿಲಿಯನ್ ಅಮೌಂಟನ್ನು ವಿವಿಧ ದೇಶಗಳಿಂದ ವಸೂಲಿಯನ್ನು ಮಾಡಿದ್ದಾರೆ. ಈಗ ಈ ಹಣವನ್ನು ಮರಳಿ ನೀಡಬೇಕಾಗ್ತದೆಯೋ ಎಂಬುದು ಈಗ ಕಾನೂನಾತ್ಮಕವಾಗಿ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶ ಹೊರಬಿದ್ದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದ ವೈಟ್ ಹೌಸ್ನಿಂದ ಅಂದರೆ ಟ್ರಂಪ್ ಹೊಸ ಸುಂಕ ಘೋಷಣೆಯ ಬಗ್ಗೆ ಆದೇಶವನ್ನು ಹೊರಡಿಸಿದ್ದಾರೆ. ಜಾಗತಿಕವಾಗಿ ಮತ್ತೆ 10% ಹೆಚ್ಚುವರಿ ಸುಂಕ ವಿಧಿಸುವ ಹೊಸ ಆದೇಶಕ್ಕೆ ಟ್ರಂಪ್ ಈಗ ಸಹಿ ಹಾಕಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸುದ್ದಿಗೋಷ್ಠಿ ನಡೆಸ್ತಾ ಟ್ರಂಪ್ ಮಾತನಾಡ್ತಾ ಹೇಳ್ತಾರೆ, 1974ರ ವ್ಯಾಪಾರ ಕಾಯ್ದೆಯ ಸೆಕ್ಷನ್ 122ರ ಅಡಿಯಲ್ಲಿ ಈ ಆದೇಶ ಹೊರಡಿಸಲಾಗುವುದು. ಎಲ್ಲ ದೇಶಗಳ ಮೇಲೆ 150 ದಿನಗಳವರೆಗೆ 15% ಸುಂಕ ವಿಧಿಸಲು ಈ ಕಾಯ್ದೆಯು ಅಧ್ಯಕ್ಷರಿಗೆ ಅವಕಾಶವನ್ನು ನೀಡುತ್ತದೆ. ನಮ್ಮ ಬಳಿ ಅತ್ಯುತ್ತಮ ಪರ್ಯಾಯ ಮಾರ್ಗಗಳಿವೆ, ಇವು ಹೆಚ್ಚಿನ ಹಣವನ್ನು ತರಬಹುದು. ಇದರಿಂದ ನಾವು ಇನ್ನಷ್ಟು ಬಲಿಷ್ಠರಾಗ್ತೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತೀರ್ಪು ತೀವ್ರ ನಿರಾಸೆ ತಂದಿದೆ ಅಂತ ಕೂಡ ಹೇಳಿದ್ದಾರೆ. ಅಲ್ಲದೆ ವಿದೇಶಿ ಹಿತಾಸಕ್ತಿಗಳಿಂದ ನಮ್ಮ ಸುಪ್ರೀಂ ಕೋರ್ಟ್ ಪ್ರಭಾವಿತಗೊಂಡಿದೆ ಅಂತಲೂ ಕೂಡ ಹೇಳಿದ್ದಾರೆ. ಕೋರ್ಟ್ನ ಕೆಲ ನ್ಯಾಯಮೂರ್ತಿಗಳ ಬಗ್ಗೆ ನಾಚಿಕೆ ಆಗ್ತದೆ. ನಮ್ಮ ದೇಶಕ್ಕೆ ಅಂದರೆ ಅಮೆರಿಕಕ್ಕೆ ಯಾವುದು ಸರಿಯೋ ಅದನ್ನು ಮಾಡುವ ಧೈರ್ಯ ತೋರಿದ್ದಕ್ಕಾಗಿ ಅವರ ಬಗ್ಗೆ ನಿಜಕ್ಕೂ ನಾಚಿಕೆ ಆಗ್ತಿದೆ ಅಂತ ಟ್ರಂಪ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಅಂದರೆ ಭಾರತ ಮತ್ತು ಅಮೆರಿಕದ ಮಧ್ಯಂತರ ವ್ಯಾಪಾರ ಒಪ್ಪಂದ ಚಾಲ್ತಿಯಲ್ಲಿರ್ತದೆ ಅಂತ ಕೂಡ ಹೇಳಿದ್ದಾರೆ.
ಈಗ ನಾವು ಭಾರತದ ವಿಚಾರಕ್ಕೆ ಬರೋಣ. ಅಮೆರಿಕದ ಸುಪ್ರೀಂ ಕೋರ್ಟ್ನಿಂದ ಟ್ರಂಪ್ಗೆ ಮುಖಭಂಗ ಇವೆಲ್ಲ ಒಂದು ಕಡೆ ಆದರೆ ಭಾರತದ ಮೇಲೆ ಬೀರುವ ಪರಿಣಾಮ ಏನು ಅನ್ನೋದನ್ನು ನಾವು ನೋಡಲೇಬೇಕಾಗತ್ತೆ. ನಮ್ಮ ಪ್ರಧಾನಮಂತ್ರಿಯವರು ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮೊದಲಿನಿಂದಲೂ ಟ್ರಂಪ್ ಹೇಳಿದ್ದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಬಂದಿದ್ದಾರೆ. ಮೊದಲು 0%ನಿಂದ 50% ಸುಂಕವನ್ನು ಏರಿಸಿ ಮತ್ತು 25 ಇಳಿಸಿ ಮತ್ತು 18 ಇಳಿಸಿದಾಗ ಏನೋ ದೊಡ್ಡ ಸಾಧನೆ ಮಾಡಿರೋ ರೀತಿಯಲ್ಲಿ ಬಿಂಬಿಸಿಕೊಳ್ಳಾಯಿತು. ಸಂಘ ಪರಿವಾರ ಮತ್ತು ಮೋದಿಯ ಭಕ್ತಗಣ ಮೋದಿ ಎದುರು ಟ್ರಂಪ್ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ ಎಲ್ಲ ನರೇಟಿವ್ಗಳನ್ನು ಸೃಷ್ಟಿ ಮಾಡಲಾಯಿತು. ಈಗ ಇಡೀ ಜಾಗತಿಕ ವ್ಯವಹಾರದಲ್ಲಿ ಮತ್ತು ಟ್ರಂಪ್ ಸುಂಕ ನೀತಿಯಲ್ಲಿ ಭಾರತ ಒಂದು ರೀತಿಯಲ್ಲಿ ಅಡ್ಡ ಕತ್ತರಿಯಲ್ಲಿ ಸಿಲ್ಕೊಂಡಿದೆ. ಭಾರತ ದೇಶವನ್ನು ನಡೆಸಿ ಅಂತ ಇಲ್ಲಿನ ಜನ ನಮ್ಮ ಮೋದಿಯನ್ನು ಆಯ್ಕೆ ಮಾಡಿ ನಾವು ಕೂರಿಸಿದ್ರೆ, ಆದರೆ ಮೋದಿ ನಮ್ಮನ್ನು ಆಡಳಿತ ನಡೆಸೋಲ್ಲ, ಸೊ ಟ್ರಂಪ್ ನಮ್ಮ ದೇಶದ ಆಡಳಿತವನ್ನು ನಡೆಸ್ತಾರೆ ಅಂತ ಮೋದಿಯೇ ನಮಗೆ ಹೇಳ್ತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಭಾಳ ಮುಖ್ಯವಾಗಿ ಟ್ರಂಪ್ ನಮ್ಮ ಮೋದಿ ಅವರನ್ನು ಗ್ರೇಟ್ ಜೆಂಟಲ್ಮ್ಯಾನ್ ಅಂತಲೇ ಹೇಳ್ತಾಲೇ ಬಂದರು. ಈ ಹೊಗಳಿಕೆಗೆ ನಮ್ಮ ನರೇಂದ್ರ ಮೋದಿಯವರು ಮರಳಾದರು. ಟ್ರಂಪ್ ಹೇಳಿದಂತೆ ಕೇಳುತ್ತಾ, ಟ್ರಂಪ್ ಆರ್ಥಿಕ ಒತ್ತಡವನ್ನು ತೆಗೆದುಕೊಳ್ಳುತ್ತಾ, ಟ್ರಂಪ್ ಏನೇ ಹೇಳಿದ್ರು ಚಾಚು ತಪ್ಪದೆ ಪಾಲಿಸ್ತಾ ಬಂದರು. ಮೊದಲು ಟ್ರಂಪ್ ಭಾರತದ ವಿಚಾರವಾಗಿ ಏನು ಹೇಳಿದ್ರು ಅಂತ ನೋಡೋಣ. ಮೊದಲನೇದಾಗಿ ಭಾರತ ಮೊದಲಿನಿಂದಲೂ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡ್ತಿತ್ತು. ಯಾಕಂದರೆ ರಷ್ಯಾ ತೈಲ ರೀಸನೇಬಲ್ ಆಗಿ ನಮಗೆ ಸಿಗ್ತಿತ್ತು ಅನ್ನೋದು, ಮತ್ತು ಇನ್ನೊಂದು ಭಾರತಕ್ಕೆ ಹತ್ತಿರವಾದ ದೇಶ ರಷ್ಯಾ ಅನ್ನೋದು. ಆದರೆ ಟ್ರಂಪ್ ತನ್ನ ವೈಟ್ ಹೌಸ್ನಲ್ಲಿ ಕೂತ್ಕೊಂಡು ಏನು ಹೇಳ್ತಾರೆ ಅಂದರೆ, ಭಾರತ ಇನ್ನು ಮುಂದೆ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸಬೇಕು, ನಾವು ಹೇಳಿದ ದೇಶದಿಂದ ತೈಲವನ್ನು ಖರೀದಿಸಬೇಕು ಅಂತ ಹೇಳ್ತಾರೆ. ಇದಕ್ಕೆ ನಮ್ಮ ಪ್ರಧಾನಿಗಳು ಅಂದರೆ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ಮಾತನಾಡದೆ ಒಪ್ಕೊಂಡಿದ್ದಾರೆ. ಇನ್ನು ಎರಡನೇ ವಿಚಾರಕ್ಕೆ ಬರೋದಾದರೆ, ಮೊದಲೆಲ್ಲ ಅಮೆರಿಕವೇ ಭಾರತಕ್ಕೆ ಸುಂಕ ನೀಡ್ತಿತ್ತು, ಆದರೆ ಈಗ ಉಲ್ಟಾ ಆಗಿದೆ. ಭಾರತವು ಅಮೆರಿಕಕ್ಕೆ ಸುಂಕ ನೀಡಿ ತಮ್ಮ ವಸ್ತುಗಳನ್ನು ತಾವೇ ಕಳಿಸ್ಕೊಡ್ಬೇಕಾಗಿದೆ. ಇನ್ನು ಮೂರನೇ ವಿಚಾರಕ್ಕೆ ಬರೋದಾದರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಟ್ರಂಪ್ 100 ಸಲ ಹೇಳ್ಕೊಂಡಿದ್ದಾರೆ. ಸಂಘರ್ಷ ನಿಲ್ಲಿಸ್ತಿದ್ರೆ ಎರಡೂ ದೇಶಗಳು ಅಂದರೆ ಭಾರತ ಮತ್ತು ಪಾಕಿಸ್ತಾನದ ಮೇಲೆ 200% ಸುಂಕ ಹೇರುವ ಬೆದರಿಕೆಯನ್ನು ಹಾಕಿದ್ರಿಂದಲೇ ಪರಮಾಣು ಯುದ್ಧ ತಪ್ಪಿತ್ತು ಎಂಬ ಅಚ್ಚರಿ ಹೇಳಿಕೆಯನ್ನು ಟ್ರಂಪ್ ನೀಡ್ತಲೇ ಬಂದಿದ್ದಾರೆ. ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಯಾವುದೇ ಮಾತನ್ನು, ಯಾವುದೇ ತಕರಾರನ್ನು ಟ್ರಂಪ್ ಮಾತಿಗೆ ತೆಗೆದಿಲ್ಲ. ಇನ್ನೊಂದು ಮುಖ್ಯವಾಗಿ ಗಮನಿಸೋದಾದರೆ, ಇರಾನ್ ದೇಶಕ್ಕೆ ಭಾರತ ಬಾಸ್ಮತಿ ಅಕ್ಕಿಯನ್ನು ಸಪ್ಲೈ ಮಾಡ್ತಿತ್ತು, ಅಲ್ಲಿಂದ ತೈಲವನ್ನು ಖರೀದಿ ಮಾಡ್ತಿತ್ತು. ಆದರೆ ಟ್ರಂಪ್ ಈಗ ಹೇಳ್ತಾರೆ, ಇರಾನ್ ಜೊತೆ ಭಾರತ ಇನ್ನು ಮುಂದೆ ಯಾವುದೇ ಸಂಬಂಧವನ್ನು ಇಟ್ಕೊಳ್ಳುವಂತಿಲ್ಲ, ನೀವು ತೈಲವನ್ನು ಖರೀದಿ ಮಾಡುವಂತಿಲ್ಲ, ನಾವು ಹೇಳಿದ ದೇಶದ ಜೊತೆ ತೈಲವನ್ನು ಖರೀದಿ ಮಾಡಬೇಕು ಅಂತ ಟ್ರಂಪ್ ಹೇಳ್ತಾರೆ. ವೀಕ್ಷಕರೇ, ನಾವಿಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದರೆ, 2023 ತನಕ, ಅಂದರೆ ನಾವೀಗ 2026 ಕಳೆದ 3 ವರ್ಷದ ಹಿಂದೆ 2023 ತನಕ ಭಾರತದ ರಫ್ತು ವಸ್ತುಗಳ ಮೇಲೆ ಅಮೆರಿಕವು 2% ಸುಂಕವನ್ನು ವಿಧಿಸ್ತಿತ್ತು. ಅಂದರೆ ಒಂದು ರೀತಿಯಲ್ಲಿ ಇದು ತೀರಾ ನೆಗ್ಲಿಜಬಲ್ ರೀತಿಯಲ್ಲಿ ಇತ್ತು, 2% ಸುಂಕ. ಆದರೆ ಅದಾದ ನಂತರ ರಷ್ಯಾ ಉಕ್ರೇನ್ ಯುದ್ಧ ಆರಂಭವಾದ ಮೇಲೆ ಅಮೆರಿಕಕ್ಕೆ ಒಂದು ರೀತಿಯ ತೆವಲು ಏನಂದರೆ, ನಾನೇ ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಳ್ಬೇಕು. ಅದರಲ್ಲೂ ಟ್ರಂಪ್ಗೆ ಇನ್ನೊಂದು ರೀತಿಯ ತೆವಲು, ಎಲ್ಲರೂ ನಾನು ಹೇಳ್ದಂತೆ ಕೇಳಬೇಕು, ನಾನೇ ಜಗತ್ತಿನ ಸರ್ವಾಧಿಕಾರಿ ಅನ್ನೋದು. ಅದಕ್ಕಾಗಿ ರಷ್ಯಾದಿಂದ ಭಾರತ ತೈಲ ಅಂದರೆ ಆಯಿಲನ್ನು ಖರೀದಿ ಮಾಡ್ತಾ ಇತ್ತಲ್ಲ, ಅದನ್ನು ನಿಲ್ಲಿಸಬೇಕು ಅಂತ ಭಾರತಕ್ಕೆ ಹೇಳ್ತು. ಭಾರತ ಸಡನ್ನಾಗಿ ನಿಲ್ಲಿಸಲಿಲ್ಲ. ಆದರೆ ಟ್ರಂಪ್ ಏನು ಮಾಡ್ತಾರೆ, ಇದಕ್ಕೆ ವಿರೋಧವಾಗಿ ನಮ್ಮ ಭಾರತದ ಸರಕುಗಳ ಮೇಲೆ 50% ಸುಂಕವನ್ನು ಹೇರಿಸ್ತಾರೆ. ಭಾರತ ಹಂತ ಹಂತವಾಗಿ ಆಯಿಲನ್ನು ಖರೀದಿ ಮಾಡೋದನ್ನು ಕಡಿಮೆ ಮಾಡಿತು. ಅದಾದ ನಂತರ 25% ಸುಂಕ ತರ್ತಾರೆ, ಈಗ 18% ತಂದಿದ್ದಾರೆ. ವೀಕ್ಷಕರೇ, ನಾನು ಮೇಲೆ ಹೇಳಿದ ಎಲ್ಲ ವಿಚಾರಗಳ ಜೊತೆಗೆ ಈಗ ನಾವು ಗಮನಿಸಬೇಕಾಗಿರೋ ಬಹಳ ಮುಖ್ಯ ವಿಚಾರ ಏನು ಅಂದರೆ, ಮೊದಲು ನಾವು ಆ ಭಾರತದ ವಸ್ತುಗಳನ್ನು ಅಮೆರಿಕಕ್ಕೆ ಕಳಿಸ್ಕೊಡುವಾಗ 0% ಟ್ಯಾರಿಫ್ ಇತ್ತು, 0 to 2%. ಅದಾದ ನಂತರದಲ್ಲಿ ಅಮೆರಿಕ ಭಾರತದ ಮೇಲೆ 50% ಸುಂಕವನ್ನು ಹಾಕ್ತು. ಅದಾದ ನಂತರ 25 ಇಳಿಸ್ತು, ಈಗ 18 ಇಳಿಸಿದೆ. ಸೊ ನಾವು ಮತ್ತು ನೀವು ವಿಡಿಯೋ ನೋಡ್ತಿರೋರು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ನಮಗೆ ಲಾಭ ಆಯಿತಾ ಅಥವಾ ನಷ್ಟ ಆಯಿತಾ ಅಂತ. ಯಾಕಂದರೆ 0% ಅಂದರೆ 2% ಇದ್ದಂಥ ಟ್ಯಾರಿಫನ್ನು ಈಗ 18%ಗೆ ಏರಿಸಿದಾರಲ್ಲ, ಸೊ ಲಾಭ ಆಯಿತಾ ನಷ್ಟ ಆಯಿತಾ, ನಿಮಗೇನು ಅನಿಸ್ತು ನೀವು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಭಾಳ ಮುಖ್ಯವಾಗಿ ಇದು ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಟ್ಯಾರಿಫ್ ಅಂತಲೇ ಹೇಳ್ಬೋದು. ಇದಂತೂ ನ್ಯಾಯಯುತವಾಗಿ ಅಂತೂ ಈ ಟ್ಯಾರಿಫ್ ಇಲ್ಲ. ಈಗ ನಾವು ಗಮನಿಸಬೇಕಾದ ವಿಚಾರ ಏನಂದರೆ, ಸುಪ್ರೀಂ ಕೋರ್ಟ್ನ ತೀರ್ಪು ಜಾಗತಿಕ ಮಟ್ಟದಲ್ಲಿ ಕೆಲ ರಾಷ್ಟ್ರಗಳ ರಫ್ತುದಾರರಿಗೆ ಅಮೆರಿಕದಲ್ಲಿ ವ್ಯಾಪಾರ ಮಾಡಲು ಸುಲಭವಾಗಿದೆ. ಒಂದು ವೇಳೆ ಟ್ರಂಪ್ ಅವರ ಸುಂಕ ನೀತಿ ಸಂಪೂರ್ಣವಾಗಿ ರದ್ದಾದರೆ ನಮ್ಮ ಭಾರತದ ಉಕ್ಕು, ಅಲ್ಯೂಮಿನಿಯಂ ಮತ್ತು IT ಕ್ಷೇತ್ರಗಳಿಗೆ ಭಾರಿ ಅಂದರೆ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗಬಹುದು. ಜೊತೆಗೆ ಜಾಗತಿಕ ಷೇರು ಮಾರುಕಟ್ಟೆಯಲ್ಲಿ ಉಂಟಾಗಿದ್ದ ಅನಿಶ್ಚಿತತೆ ದೂರವಾಗಿ ಬೆಲೆಗಳು ಸ್ಥಿರವಾಗುವ ಸಾಧ್ಯತೆಯೂ ಹೆಚ್ಚಿದೆ. ಆದರೆ ಟ್ರಂಪ್ ಅವರ ಮೊಂಡುತನ ಮತ್ತು ಸುಪ್ರೀಂ ಕೋರ್ಟಿನ ತೀರ್ಪಿನ ನಡುವಿನ ಈ ಅಗ್ಗಜಗ್ಗಾಟ ಅಮೆರಿಕದ ಆರ್ಥಿಕತೆಯನ್ನು ಎತ್ತ ಕೊಂಡೊಯ್ಯುತ್ತದೆಯೋ ಎನ್ನುವುದು ಈಗ ಯಕ್ಷ ಪ್ರಶ್ನೆಯಾಗಿ ನಮ್ಮ ಮುಂದೆ ಇದೆ. ಇನ್ನು ಭಾರತವು ತನ್ನ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳಲು ಅಮೆರಿಕದ ಮುಂದೆ ಮಣಿಯುತ್ತದೆಯೋ ಅಥವಾ ಸ್ವತಂತ್ರ ಆರ್ಥಿಕ ಹಾದಿ ಹಿಡಿಯುತ್ತದೆಯೋ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇನ್ನು ಬದಲಾದ ಈ ಸನ್ನಿವೇಶದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತವನ್ನು ಕಾಪಾಡಿಕೊಳ್ತಾರಾ
ಭಾರತದ ಜನತೆಯನ್ನು, ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ತಾರಾ ಎಂಬುದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ಈ ವಿಡಿಯೋದ ಕುರಿತು ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಇದೀನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.